ನಮಸ್ಕಾರ ಬಂಧುಗಳೇ, ನಾನೀಗ ಗೋವಾದ ಪೋಂಡಾದಲ್ಲಿರುವ ಶಾಂತದುರ್ಗಾ ದೇವಿ ದೇವಸ್ಥಾನದ ಪ್ರಾಂಗಣದಲ್ಲಿ ಇದ್ದೇನೆ. ಈ ಶಾಂತದುರ್ಗಾ ದೇವಿ ದೇವಸ್ಥಾನದ ವಿಶೇಷ ಏನಪ್ಪ ಅಂತ ನಾವು ನೋಡ್ತಾ ಹೋದಾಗ, ಶಿವ ಮತ್ತು ವಿಷ್ಣು ದೇವರ ಪರಸ್ಪರ ಘೋರ ಯುದ್ಧದ ವಿಷಯವನ್ನು ಇಲ್ಲಿ ತಿಳಿಸ್ತಾರೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಶ್ರೀಮದ್ ಭಾಗವತದಲ್ಲಿ ಇದರ ಉಲ್ಲೇಖ ಸಿಗ್ತದೆ. ಏನು ಬಾಣಾಸುರ ಅಂದರೆ ನರಕಾಸುರ ವಧೆ ಮಾಡ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಆ ನರಕಾಸುರನ ಸೇನಾಧಿಪತಿಯಾಗಿ ಸಾಕ್ಷಾತ್ ಶಿವದೇವರೇ ಇರ್ತಾರೆ. ಹಾಗಾಗಿ ನರಕಾಸುರನ ಪರವಾಗಿ ಯುದ್ಧ ಮಾಡಲಿಕ್ಕೆ ಶಿವದೇವರು ಬಂದಿರ್ತಾರೆ. ಯಾಕಂದರೆ ನರಕಾಸುರ ಶಿವನನ್ನು ತಪಸ್ಸು ಮಾಡಿ ವರದಾನ ರೂಪದಲ್ಲಿ ಪಡೆದಿರ್ತಾನೆ ಸೇನಾಧಿಪತಿಯಾಗಿ. ಹಾಗಾಗಿ ಶಿವ ನರಕಾಸುರನ ಪರವಾಗಿ ಯುದ್ಧ ಮಾಡಲಿಕ್ಕೆ ಬಂದಿರ್ತಾರೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ ಈ ಕಡೆಯಿಂದ ಅನಿರುದ್ಧನ ಪರವಾಗಿ ಯುದ್ಧ ಮಾಡಲಿಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಅಂದರೆ ನಾರಾಯಣ, ಕೃಷ್ಣ ಮತ್ತು ಶಿವನ ಮಧ್ಯದಲ್ಲಿ ಘೋರ ಯುದ್ಧದ ಸಂದರ್ಭ ನಮಗೆ ಕಾಣಸಿಗ್ತದೆ. ಬಟ್ ಈ ದೇವಸ್ಥಾನದ ಅಲ್ಲಿ ಹೇಳುವ ಪ್ರಕಾರ ನನಗೆ ಗೊತ್ತಿಲ್ಲ, ಯಾವ ಪುರಾಣದಲ್ಲಿ ಇದೆಯೋ ಗೊತ್ತಿಲ್ಲ. ಗೂಗಲ್ ಮಾಹಿತಿ ಪ್ರಕಾರ ವಿಷ್ಣು ಮತ್ತು ಶಿವನ ಮಧ್ಯೆ ಘೋರವಾದ ಯುದ್ಧ ನಡೀತದೆ. ಆ ಯುದ್ಧವನ್ನು ತಡಿಲಿಕ್ಕೆ ಬ್ರಹ್ಮದೇವರು ಪಾರ್ವತಿ ದೇವಿಯನ್ನು ಕೇಳಿಕೊಂಡಾಗ ಆಗ ಪಾರ್ವತಿ ದೇವಿ ಶಾಂತದುರ್ಗಾ ರೂಪದಲ್ಲಿ ಬರ್ತಾಳೆ. ಒಂದು ಕೈಯಲ್ಲಿ ಶಿವನನ್ನು ತೆಕ್ಕೆಗೆ ತಗೊಂಡು, ಇನ್ನೊಂದು ಕೈಯಲ್ಲಿ ವಿಷ್ಣುವನ್ನ ತೆಕ್ಕೆಗೆ ತೆಗೆದುಕೊಂಡು ಸಮನ್ವಯ ಮಾಡುವ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಇಲ್ಲಿ ಈ ದೇವಸ್ಥಾನದ ಮುಖಾಂತರ ನಮಗೆ ತಿಳಿದು ಬರ್ತದೆ. ಈ ದೇವಸ್ಥಾನದ ಶಾಂತದುರ್ಗಾ ದೇವಿಯ ಎಡ ಮತ್ತು ಬಲಭಾಗದಲ್ಲಿ 2 ಸರ್ಪಗಳಿರೋದು. ಈ 2 ಸರ್ಪಗಳು ಏನು ಪ್ರತಿನಿಧಿಸ್ತವೆ ಅಂತಂದರೆ ವಿಷ್ಣು ಮತ್ತು ಶಿವನನ್ನು ಪ್ರತಿನಿಧಿಸ್ತದೆ ಅಂತ ಇಲ್ಲಿ ತಿಳಿಸಲಾಗ್ತದೆ. ಸೊ ಈ ಒಂದು ದೇವಸ್ಥಾನ ಈ ಶಿವ ಮತ್ತು ವಿಷ್ಣು ಯುದ್ಧದ ಶಾಂತವನ್ನು ಮಾಡುವಂಥ ಶಾಂತದುರ್ಗಾ ದೇವಿ ಆಗಿದ್ದಾಳೆ ಅಂತ ಇಲ್ಲಿ ನಮಗೆ ತಿಳಿದು ಬರ್ತದೆ. ನಾರಾಯಣ ಪಾಂಡು.